ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಈ ಪ್ರಕರಣದಿಂದ ಪ್ರಮುಖ ಆರೋಪಿಯೊಬ್ಬರು ಬಚಾವಾಗ್ತಾರೆ ಅನ್ನುವಂತಹ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರು ಆ ಪ್ರಮುಖ ಆರೋಪಿ? ಯಾರು ಬಚಾವಾಗ್ತಾ ಇದ್ದಾರೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ನಟ ದರ್ಶನ್ ಆರೋಪಿಯಾಗಿರುವ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರುವ ಪ್ರದೋಷ್ ಎಸ್ ರಾವ್ ತನ್ನ ಹೆಸರನ್ನ ಕೈ ಬಿಡಿ ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಅರ್ಜಿಯ ವಿಚಾರಣೆಯನ್ನ ನಡೆಸಿದ ಹೈಕೋರ್ಟ್ ಅರ್ಜಿಯನ್ನ ಪುರಸ್ಕರಿಸಲು ನಿರಾಕರಿಸಿದೆ. ಅರ್ಜಿಯನ್ನ ಹಿಂಪಡೆಯೋದೇ ಒಳ್ಳೆಯದು, ಇಲ್ಲದೆ ಹೋದ್ರೆ ವಜಾ ಮಾಡಬೇಕಾಗತ್ತೆ ಅಂತ ಹೈಕೋರ್ಟ್ ಹೇಳಿದೆ. ನಿಮ್ಮ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸುತ್ತಿದೆ. ಹೀಗಿರುವಾಗ ಅದು ಹೇಗೆ ನಿಮ್ಮನ್ನ ಪ್ರಕರಣದಿಂದ ಕೈ ಬಿಡಬೇಕು ಅಂದ್ಕೊಳ್ತೀರಾ ಹೀಗಂತ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಇದರ ಜೊತೆಗೆ ಪ್ರಕರಣದಲ್ಲಿ ನಿಮ್ಮ ಪಾತ್ರವಿರುವ ಬಗ್ಗೆ ಸಾಕಷ್ಟು ಪುರಾವೆಗಳಿದ್ದಾವೆ. ಹೀಗಾಗಿಯೇ ನಿಮ್ಮ ಜಾಮೀನು ಅರ್ಜಿಯನ್ನ ಸುಪ್ರೀಂ ತಿರಸ್ಕರಿಸಿದೆ ಅಂತ ಉಲ್ಲೇಖಿಸಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳಿದ್ದಾರೆ. ಇದರಲ್ಲಿ ಪ್ರದೋಷ್ ಎಸ್ ರಾವ್ 14ನೇ ಆರೋಪಿಯಾಗಿದ್ದ. ಪ್ರದೋಷ್ ಸ್ಟೋನಿ ಬ್ರೂಕ್ನ ಮಾಲೀಕನಾಗಿದ್ದು, ರೇಣುಕಾಸ್ವಾಮಿ ಕೊಲೆ ನಡೆಯುವಾಗ ಪಟ್ಟಣಗೆರೆ ಶೆಡ್ನಲ್ಲಿ ಇತರೆ ಆರೋಪಿಗಳ ಜೊತೆ ಇದ್ದ ಅನ್ನುವಂತಹ ಆರೋಪ ಕೂಡ ಇದೆ. ಇದರ ಜೊತೆಗೆ ಪ್ರಕರಣ ಮುಚ್ಚಿ ಹಾಕುವ ಸಂಬಂಧ ಹಣ ವರ್ಗಾವಣೆಯಲ್ಲೂ ಕೂಡ ಪ್ರದೋಷ್ ರವರ ಹೆಸರಿದೆ. ಈಗಾಗಲೇ ಆರೋಪಿಗಳು ಜಾಮೀನು ಅರ್ಜಿಗಳನ್ನ ಕೋರ್ಟ್ ವಜಾಗೊಳಿಸ್ತಾ ಇದ್ರು ಕೂಡ ಮತ್ತೆ ಜಾಮೀನ್ ಕೊಡಿ ಸ್ವಾಮಿ ಅಂತ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಾರೆ. ಜಾಮೀನ್ ಸಿಗುತ್ತಾ ಅಥವಾ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಎಲ್ಲ ನಡೀತಾ ಇದೆ. ಏನ್ ಬೇಕಾದ್ರೂ ಆಗಬಹುದು, ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.